ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಎಲ್ಲರಿಗಿಂತ ಬುದ್ಧಿವಂತ ಮಕ್ಕಳು ಯಾವ ತಿಂಗಳಲ್ಲಿ ಹುಟ್ಟುತ್ತಾರೆ ಎಂಬುದರ ಸಂಕ್ಷಿಪ್ತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಜಗತ್ತಿನ ಸೂತ್ರಧಾರಿ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಫ್ರೆಂಡ್ಸ್, ತಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿ ಉನ್ನತ ಸ್ಥಾನದಲ್ಲಿರಬೇಕೆಂದು ಎಲ್ಲ ತಂದೆ ತಾಯಿಗಳು ಬಯಸುತ್ತಾರೆ. ಅವರು ಶ್ರೇಷ್ಠವಾದ ಸ್ಥಾನವನ್ನು ತಲುಪಬೇಕಾದರೆ ಅವರು ಉತ್ತಮ ಶಿಕ್ಷಣವನ್ನು ಪಡೆಯಬೇಕು. ಉತ್ತಮ ಶಿಕ್ಷಣವನ್ನು ಪಡೆಯಲು ಅವರಿಗೆ ಶ್ರೇಷ್ಠ ಬುದ್ಧಿವಂತಿಕೆ ಇರಬೇಕು. ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ನಿರ್ದಿಷ್ಟ ತಿಂಗಳಲ್ಲಿ ಜನಿಸಿದ ಮಕ್ಕಳು ತುಂಬಾ ಬುದ್ಧಿವಂತರಾಗಿರುತ್ತಾರೆ. ಅವರ ಬುದ್ಧಿವಂತಿಕೆಯು ಅವರ ಜಾತಕವನ್ನು ಅವಲಂಬಿಸಿರುತ್ತದೆ. ಈ ಮಾಹಿತಿ ನಿಮಗೆ ಯಾವುದೇ ಪುಸ್ತಕಗಳಲ್ಲಿ ಸಿಗುವುದಿಲ್ಲ, ಏಕೆಂದರೆ ಅಂತಹ ಪುಸ್ತಕಗಳನ್ನು ಮತ್ತು ಜ್ಯೋತಿಷ್ಯ ಜ್ಞಾನವನ್ನು ಬಹಳ ಕಾಲ ಗುಪ್ತವಾಗಿಡಲಾಗಿತ್ತು. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಗುಹೆಗಳಲ್ಲಿ ತಪಸ್ಸು ಮಾಡಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಈ ಜ್ಞಾನವನ್ನು ಸಂಪಾದಿಸಿದ್ದರು. ಅಂತ ಪೌರಾಣಿಕ ಜ್ಞಾನವನ್ನು ನಾವು ನಿಮಗಾಗಿ ಸರಳವಾಗಿ ಒಂದು ವಿಡಿಯೋ ರೂಪದಲ್ಲಿ ತರುತ್ತಿದ್ದೇವೆ. ನಮ್ಮ ಶ್ರಮಕ್ಕೆ ತಕ್ಕ ಫಲವಾಗಿ ನೀವು ನಮಗೆ ಬೆಂಬಲ ನೀಡುತ್ತೀರೆಂದು ಆಶಿಸುತ್ತೇವೆ. ಇನ್ನು ಮಹರ್ಷಿಗಳು ನೀಡಿದ ಜ್ಞಾನದ ಬಗ್ಗೆ ಹೇಳಬೇಕೆಂದರೆ, ಆ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಸಂತೋಷವಿರುತ್ತದೆ. ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕೆಂದು ಎಲ್ಲರೂ ಬಯಸುತ್ತಾರೆ. ಹುಟ್ಟಿದ ತಕ್ಷಣ ಮಗು ಬೆಳೆದು ದೊಡ್ಡವನಾದ ಮೇಲೆ ಹೇಗಿರುತ್ತಾನೆ, ಹೇಗೆ ಬದುಕುತ್ತಾನೆ ಎಂದು ಪ್ರತಿಯೊಬ್ಬ ಪೋಷಕರು ಕನಸು ಕಾಣುತ್ತಾರೆ. ತನ್ನ ಮಗ ರಾಜನಂತೆ ಬದುಕಬೇಕೆಂದು ಒಬ್ಬ ಭಿಕ್ಷುಕ ಕೂಡ ಯೋಚಿಸುತ್ತಾನೆ. ಆದರೆ ಕೆಲವೊಮ್ಮೆ ಭಿಕ್ಷುಕನ ಮಗ ಕೋಟ್ಯಾಧಿಪತಿಯೂ ಆಗಬಹುದು. ಕೋಟ್ಯಾಧಿಪತಿಯ ಮಗ ಹಣ ಕಳೆದುಕೊಂಡು ಭಿಕ್ಷುಕನಾಗಬಹುದು. ಇದೆಲ್ಲದರ ಹಿಂದೆ ಆ ಮಗು ಹುಟ್ಟಿದ ಜಾತಕವೇ ಕಾರಣ. ಅದಕ್ಕಾಗಿ ಇಂದು ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಯಾವ ತಿಂಗಳಲ್ಲಿ ಜನಿಸಿದ ಮಗು ಬುದ್ಧಿವಂತನಾಗಿರುತ್ತಾನೆ ಎಂಬುದನ್ನ ನೋಡೋಣ ಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡಲು ತುಂಬಾ ಪ್ರಯತ್ನ ಮಾಡುತ್ತೇವೆ. ಅವರಿಗೆ ಪೌಷ್ಟಿಕ ಆಹಾರ ನೀಡುವುದಲ್ಲದೆ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಪದ್ಧತಿಗಳನ್ನು ಸಹ ಪಾಲಿಸುತ್ತೇವೆ. ಆದರೆ ನಮ್ಮ ಕರ್ಮಗಳಿಗೆ ಅನುಗುಣವಾಗಿಯೇ ನಮಗೆ ಫಲಗಳು ಸಿಗುತ್ತವೆ ಎಂಬುದನ್ನ ನೆನಪಿನಲ್ಲಿಡಬೇಕು. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅವನಿಗೆ ಒಳ್ಳೆಯ ಫಲಿತಾಂಶಗಳೇ ಬರುತ್ತವೆ. ಅವನು ಜೀವನದಲ್ಲಿ ಬಹಳ ಸಂತೋಷವಾಗಿರುತ್ತಾನೆ. ಅದೇ ಒಬ್ಬ ವ್ಯಕ್ತಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅವನಿಗೆ ಕೆಟ್ಟ ಫಲಿತಾಂಶಗಳೇ ಬರುತ್ತವೆ. ಮನುಷ್ಯನು ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕಾರ್ಯಗಳ ಪ್ರಭಾವವನ್ನು ಈ ಜನ್ಮದಲ್ಲಿ ಅನುಭವಿಸಲೇಬೇಕು. ಉದಾಹರಣೆಗೆ, ಕೆಲವರು ಕೋಟ್ಯಾಧಿಪತಿಗಳಾಗಿ ಹುಟ್ಟುತ್ತಾರೆ, ಆದರೆ ಕೆಲವರು ಬಡತನದಲ್ಲಿ ಹುಟ್ಟುತ್ತಾರೆ. ಕೋಟ್ಯಾಧಿಪತಿಗಳಾಗಿ ಹುಟ್ಟಿದರೂ ಜೀವನದಲ್ಲಿ ಸಂತೋಷವಿಲ್ಲದವರು ಬಹಳ ಜನರಿದ್ದಾರೆ. ಅದಕ್ಕೆ ಅವರ ಆರೋಗ್ಯ ಸಮಸ್ಯೆಗಳು ಅಥವಾ ಮಾನಸಿಕ ಸಮಸ್ಯೆಗಳು ಕಾರಣವಾಗಿರಬಹುದು. ಇದೆಲ್ಲದರ ಹಿಂದೆ ಅವರ ಹಿಂದಿನ ಜನ್ಮದ ಕರ್ಮಫಲ ಅಡಗಿದೆ ಎಂದು ಪುರಾಣಗಳು ಹೇಳುತ್ತವೆ. ಕೆಲ ಮಕ್ಕಳು ಹುಟ್ಟಿನಿಂದಲೇ ಅಂಗವೈಕಲ್ಯದಿಂದ ಜನಿಸುತ್ತಾರೆ. ಇನ್ನು ಕೆಲವರು ಬಡತನದಲ್ಲಿ ಹುಟ್ಟುವುದರಿಂದ ಅವರಿಗೆ ತಿನ್ನಲು ಸರಿಯಾದ ಆಹಾರ ಸಿಗುವುದಿಲ್ಲ, ಕುಡಿಯಲು ಹಾಲು ಕೂಡ ಇರುವುದಿಲ್ಲ, ಮನೆಯಲ್ಲಿ ಯಾವುದೇ ಸೌಕರ್ಯಗಳಿರುವುದಿಲ್ಲ, ಹಾಕಿಕೊಳ್ಳಲು ಸರಿಯಾದ ಬಟ್ಟೆಗಳಿಲ್ಲದೆ ಇದರ ಮೇಲೆ ಅವಲಂಬಿತರಾಗಿ ಬದುಕಬೇಕಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ಇನ್ನೂ ಕೆಲವರು ಕೋಟ್ಯಾಧಿಪತಿಗಳಾಗಿ ಜನಿಸುತ್ತಾರೆ. ಅವರು ಬಾಯಿ ತೆರೆದು ಕೇಳುವ ಮುನ್ನವೇ ಪೋಷಕರು ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ದೊಡ್ಡ ದೊಡ್ಡ ಶಾಲೆಗಳಿಗೆ ಕಳುಹಿಸಿ ಓದಿಸುತ್ತಾರೆ. ರುಚಿಕರವಾದ ಆಹಾರವನ್ನು ನೀಡುತ್ತಾರೆ. ಒಂದು ಹೊತ್ತಿನ ಊಟ ಸಿಕ್ಕರೆ ಸಾಕು ಎಂದುಕೊಳ್ಳುವವರು ಎಷ್ಟೋ ಜನರಿದ್ದಾರೆ. ಹೊಟ್ಟೆ ಬಿರಿಯುವಾಗೆ ತಿನ್ನುವವರು ಕೂಡ ಇನ್ನೂ ಕೆಲವರಿದ್ದಾರೆ. ಕೆಲವರಿಗೆ ಜೀವನವೆಂದರೆ ಕೇವಲ ಕಷ್ಟಗಳಮಯ, ಒಂದು ದಿನ ಕಳೆದರೆ ಸಾಕು ಎಂದು ಎಷ್ಟೋ ಜನರು ಅಂದುಕೊಳ್ಳುತ್ತಾರೆ. ಆದರೆ ಇನ್ನು ಕೆಲವರು ಐಷಾರಾಮಿ ಜೀವನ ಶೈಲಿಯನ್ನು ನಡೆಸುತ್ತಾರೆ. ಬದುಕುವುದೇ ಅವರಿಗೆ ಒಂದು ಕೆಲಸವಾಗಿರುತ್ತದೆ. ಅವರಿಗಾಗಿ ಅನೇಕರು ಕೆಲಸ ಮಾಡುತ್ತಾರೆ. ಬೆಳ್ಳಿ ಚಮಚದೊಂದಿಗೆ ಹುಟ್ಟಿದ್ದಾರೆ ಎನ್ನುತ್ತಾರಲ್ಲವೇ, ಅದೇ ರೀತಿ ಅವರು ತಮ್ಮ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸುತ್ತಾ ಬದುಕುತ್ತಾರೆ. ಹಾಗಾದರೆ ಇಬ್ಬರ ನಡುವೆ ಇಷ್ಟೊಂದು ತಾರತಮ್ಯವೇಕೆ? ಒಬ್ಬರ ಜೀವನ ಆಕಾಶದೆತ್ತರಕ್ಕೆ ಏರುತ್ತಿದ್ದರೆ ಇನ್ನೊಬ್ಬರ ಜೀವನ ಪಾತಾಳಕ್ಕೆ ಏಕೆ ಕುಸಿಯುತ್ತಿದೆ? ಈ ಪ್ರಶ್ನೆಗೆ ಉತ್ತರವೇ ಕರ್ಮಫಲ. ಒಂದು ಮಗು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದೆ ಎಂದರೆ ಅದು ಹಿಂದಿನ ಜನ್ಮದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿರುತ್ತದೆ, ಸಾಕಷ್ಟು ಪುಣ್ಯ ಫಲವನ್ನು ಸಂಪಾದಿಸಿರುತ್ತದೆ, ದಾನ ಧರ್ಮಗಳನ್ನು ಮಾಡಿರುತ್ತದೆ. ಅದೇ ಒಂದು ಮಗು ಬಡ ಕುಟುಂಬದಲ್ಲಿ ಹುಟ್ಟಿದೆ ಎಂದರೆ ಅದು ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿರುತ್ತದೆ. ಆದರೆ ಕೇವಲ ಬಡತನವೇ
ಕಷ್ಟ ಸುಖಗಳನ್ನು ನಿರ್ಧರಿಸುವುದಿಲ್ಲ. ಕೆಲವರು ಕೋಟ್ಯಾಧಿಪತಿಗಳಾಗಿದ್ದರೂ ಆರೋಗ್ಯ ಚೆನ್ನಾಗಿರುವುದಿಲ್ಲ. ಕೆಲವರಿಗೆ ಮನೆಯ ತುಂಬ ಬಂಗಾರವಿದ್ದರೂ ಮೈ ತುಂಬ ರೋಗಗಳಿರುತ್ತವೆ. ಬಾಯಿಯಲ್ಲಿ ಏನನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಆದರೆ ಇನ್ನು ಕೆಲವರು ಕೇವಲ ಅನ್ನಕ್ಕೆ ನೀರು ಮತ್ತು ಉಪ್ಪು ಸೇರಿಸಿ ತಿಂದರೂ ಆರೋಗ್ಯವಾಗಿರುತ್ತಾರೆ. ಸಾಧಾರಣ ಆಹಾರವನ್ನು ಸೇವಿಸಿದರೂ ಅವರು ಬಹಳ ಸಂತೋಷದಿಂದ ಜೀವಿಸುತ್ತಿರುತ್ತಾರೆ. ಶ್ರೀಮಂತ ವ್ಯಕ್ತಿ ದುಬಾರಿ ಔಷಧಿಗಳ ಮೇಲೆ ಅವಲಂಬಿತವಾಗಿರುವುದನ್ನ ನಾವು ನೋಡುತ್ತಲೇ ಇರುತ್ತೇವೆ. ಆದರೆ ಸಿಕ್ಕಿದ್ದನ್ನು ತಿನ್ನುವ ಬಡವನು ದಷ್ಟಪುಷ್ಟವಾಗಿ ಅತ್ಯಂತ ಆರೋಗ್ಯಕರವಾಗಿರುವುದನ್ನ ನಾವು ಗಮನಿಸುತ್ತೇವೆ. ಶ್ರೀಮಂತರು ಮಾತ್ರ ಜೀವ ವಿಮೆಯ ಕಂತುಗಳನ್ನು ಕಟ್ಟುತ್ತಾ ಆಸ್ಪತ್ರೆಗಳ ಸುತ್ತ ತಿರುಗುತ್ತಾರೆ. ಆದರೆ ಬಡವರಲ್ಲಿ ತುಂಬಾ ಮಂದಿಗೆ ಆಸ್ಪತ್ರೆ ಎಂದರೆ ಏನೆಂದು ಸಹ ತಿಳಿದಿರುವುದಿಲ್ಲ. ಫ್ರೆಂಡ್ಸ್, ಇದೆಲ್ಲವನ್ನು ಏಕೆ ಹೇಳುತ್ತಿದ್ದೇನೆ ಅಂದ್ರೆ ಬಡವ ಶ್ರೀಮಂತ ಎನ್ನುವುದು ಮಾತ್ರ ನಮ್ಮ ಸಂತೋಷ ಮತ್ತು ಜೀವನವನ್ನು ನಿರ್ಧರಿಸುವುದಿಲ್ಲ. ಬಡತನದಲ್ಲಿ ಹುಟ್ಟಿದರೂ ಅತ್ಯಂತ ಸಂತೋಷವಾಗಿ ಮತ್ತು ನೆಮ್ಮದಿಯಾಗಿ ಬದುಕಿದವರು ಅನೇಕರಿದ್ದಾರೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಇದರ ಹಿಂದೆ ಕೂಡ ಕರ್ಮದ ಫಲವೇ ಅಡಗಿದೆ. ಒಳ್ಳೆಯ ಕರ್ಮಗಳನ್ನು ಮಾಡಿದವರು, ಅಂದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದವರು ಆರೋಗ್ಯವಂತರಾಗಿ ಹುಟ್ಟುವುದಲ್ಲದೆ ಉತ್ತಮ ಶರೀರದೊಂದಿಗೆ ಆನಂದವಾಗಿರುತ್ತಾರೆ. ಹಿಂದಿನ ಜನ್ಮದಲ್ಲಿ ಎಲ್ಲರಿಗೂ ನೋವು ಕೊಡುತ್ತಾ ಎಲ್ಲರ ಮನಸ್ಸಿಗೆ ಘಾಸಿ ಉಂಟು ಮಾಡಿದವನು ಅನಾರೋಗ್ಯದಿಂದ ಬಳಲುತ್ತಾನೆ. ಇದೆಲ್ಲವೂ ನಮ್ಮ ಪುರಾಣಗಳಲ್ಲಿ ಬರೆಯಲ್ಪಟ್ಟಿದೆ. ನೀವು ಯಾವುದೇ ಪುರಾಣವನ್ನು ತೆಗೆದುಕೊಂಡರೂ ಅದರಲ್ಲಿ ಕರ್ಮದ ಫಲದ ಬಗ್ಗೆ ಖಂಡಿತವಾಗಿಯೂ ಹೇಳಲಾಗಿರುತ್ತದೆ. ಯಾವಾಗಲೂ ಔಷಧಿಗಳನ್ನು ಬಳಸುತ್ತಾ ಭಯದಲ್ಲಿಯೇ ಬದುಕುವ ವ್ಯಕ್ತಿಗಳು ಹಿಂದಿನ ಜನ್ಮದಲ್ಲಿ ಅನೇಕರನ್ನು ಎದುರಿಸಿ ಅವರ ಸಾವಿಗೆ ಕಾರಣರಾಗಿರಬಹುದು. ಹಾಗಾದರೆ ಇದೆಲ್ಲವನ್ನು ಏಕೆ ಹೇಳುತ್ತಿದ್ದೇನೆ ಎಂದರೆ, ಒಬ್ಬ ವ್ಯಕ್ತಿ ಮಾಡುವ ಒಳ್ಳೆಯ ಕೆಲಸಗಳು ಅವನಿಗೆ ಜನ್ಮ ಜನ್ಮಗಳವರೆಗೂ ಜೊತೆಯಾಗಿ ನಿಂತು ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತವೆ. ಕೇವಲ ಹಣ ಮತ್ತು ಆರೋಗ್ಯ ಮಾತ್ರವಲ್ಲ, ಬುದ್ಧಿವಂತಿಕೆಗೂ ಈ ಕರ್ಮಫಲವೇ ಆಧಾರ. ಕರ್ಮಫಲ ಉತ್ತಮವಾಗಿದ್ದರೆ ಮನುಷ್ಯನ ಜೀವನವು ಉತ್ತಮವಾಗಿರುತ್ತದೆ. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಯಾವುದರಲ್ಲೂ ಯಶಸ್ಸು ಸಾಧಿಸಲಾಗುವುದಿಲ್ಲ. ಅವರು ಯಾವಾಗಲೂ ಒಂದರ ಒಂದು ವಿಷಯದಲ್ಲಿ ಹಿಂದುಳಿಯುತ್ತಾರೆ. ಅವರಲ್ಲಿ ಬುದ್ಧಿವಂತಿಕೆಯೂ ಅಷ್ಟಾಗಿ ಇರುವುದಿಲ್ಲ. ಫ್ರೆಂಡ್ಸ್, ಆಗಿದ್ದರೆ ನಿಮ್ಮ ಮಗು ಬುದ್ಧಿವಂತನೇ ಅಥವಾ ಅಲ್ಲವೇ? ಅವನು ಮಹಾ ಜಾತಕವನ್ನು ಹೊಂದಿದವನೇ ಅಥವಾ ಅಲ್ಲವೇ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಬಹಳ ಬುದ್ಧಿವಂತರಾಗಿರುತ್ತಾರೆ. ಆದರೆ ಅವರಲ್ಲಿ ಅನೇಕ ಮೂಢನಂಬಿಕೆಗಳಿರುತ್ತವೆ. ಅವರಿಗೆ ತಮ್ಮ ಜೀವನದ ಮೇಲೆ ಸಂಪೂರ್ಣ ನಂಬಿಕೆ ಇರುತ್ತದೆ. ಅವರ ಆತ್ಮವಿಶ್ವಾಸದ ಮಟ್ಟವು ಬಹಳ ಹೆಚ್ಚಾಗಿರುತ್ತದೆ. ಕೇವಲ ಯಶಸ್ಸನ್ನು ಸಾಧಿಸಲಿಕ್ಕಾಗಿಯೇ ತಾವು ಹುಟ್ಟಿದ್ದೇವೆ ಎಂದು ಅವರು ಭಾವಿಸುತ್ತಾರೆ. ಅಂತ ಮಕ್ಕಳ ಜೀವನವು ಬಾಲ್ಯದಿಂದಲೇ ಅವರ ಹಿಡಿತದಲ್ಲಿರುತ್ತದೆ. ಅವರು ತಮ್ಮ ಜೀವನಕ್ಕೆ ತಾವೇ ಮಾಲೀಕರು. ಬೇರೆಯವರಿಗೆ ಇಷ್ಟವಾಗುವಂತೆ ಅವರು ಎಂದಿಗೂ ವರ್ತಿಸುವುದಿಲ್ಲ. ಅಂತ ಮಕ್ಕಳ ಪೋಷಕರು ಕೂಡ ಬಹಳ ಅದೃಷ್ಟವಂತರು, ಏಕೆಂದರೆ ಆ ಮಕ್ಕಳು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುತ್ತಾರೆ. ಇಂತಹ ಮಕ್ಕಳಿಂದ ಪೋಷಕರಿಗೆ ಮಾತ್ರವಲ್ಲದೆ ಶಿಕ್ಷಕರಿಗೂ ಸಹ ಹೆಸರು ಮತ್ತು ಕೀರ್ತಿ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳುಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೋಪ ಬರುತ್ತದೆ. ಅವರು ಇದರ ಮುಂದೆ ತಾವು ಶ್ರೇಷ್ಠರು ಎಂದು ಸಾಬೀತುಪಡಿಸುವ ಹಠದಲ್ಲಿರುತ್ತಾರೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಯಾರನ್ನು ಬೇಕಾದರೂ ಬಳಸಿಕೊಳ್ಳುತ್ತಾರೆ. ಹೆಚ್ಚಾಗಿ ಇತರರನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಾರೆ. ಇನ್ನು ಹೇಳಬೇಕೆಂದರೆ ಅವರು ಬೇರೆಯವರಿಗೆ ಹಾನಿ ಮಾಡುವ ಮುನ್ನ ಒಮ್ಮೆ ಯೋಚಿಸುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಬಹಳ ಶಕ್ತಿಶಾಲಿಗಳಾಗಿರುತ್ತಾರೆ. ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ಅಥವಾ ಸ್ಪರ್ಧೆಯಲ್ಲಿ ಗೆಲ್ಲಲು ಎಲ್ಲದಕ್ಕೂ ಸಿದ್ಧರಾಗಿರುತ್ತಾರೆ. ಸುಲಭವಾಗಿ ಸುಳ್ಳು ಹೇಳುತ್ತಾರೆ, ಆದರೆ ಯಾವುದಕ್ಕೂ ಪಶ್ಚಾತ್ತಾಪ ಪಡುವುದಿಲ್ಲ. ಇವರಿಗೆ ಗರ್ವವು ಬಹಳ ಹೆಚ್ಚಾಗಿರುತ್ತದೆ. ಮೇ ಮತ್ತು ಜೂನ್ ಈ ತಿಂಗಳುಗಳಲ್ಲಿ ಜನಿಸಿದ ಮಕ್ಕಳು ಬಹಳ ಅದೃಷ್ಟವಂತರು. ಅವರಿಗೆ ಶುದ್ಧ ಮನಸ್ಸಿರುತ್ತದೆ ಮತ್ತು ವಿಶಾಲ ದೃಷ್ಟಿಕೋನವಿರುತ್ತದೆ. ಯಾರನ್ನಾದರೂ ಸುಲಭವಾಗಿ ನಂಬಿಬಿಡುತ್ತಾರೆ. ಇತರರಿಗೆ ಒಳ್ಳೆಯದನ್ನು ಮಾಡುವುದರಲ್ಲಿ ಯಾವಾಗಲೂ ಮುಂದಿರುತ್ತಾರೆ. ಇವರು ಅದೃಷ್ಟವಂತರು. ಇವರನ್ನು ಪಡೆದ ಪೋಷಕರು ಕೂಡ ಬಹಳ ಅದೃಷ್ಟವಂತರು. ಅಷ್ಟೇ ಅಲ್ಲದೆ ಇವರಿಗೆ ದಾನ ಧರ್ಮಗಳನ್ನು ಮಾಡಬೇಕೆಂಬ ಭಾವನೆ
ಬಹಳ ಎತ್ತಿರುತ್ತದೆ. ಅದಕ್ಕಾಗಿಯೇ ತಮ್ಮ ಸ್ನೇಹಿತರಿಗೆ ಮತ್ತು ಇತರರಿಗೆ ಸಹಾಯ ಮಾಡುವುದರಲ್ಲಿ ಮುಂದಿರುತ್ತಾರೆ. ಇತರರ ನೋವನ್ನು ಕಂಡು ಇವರು ದುಃಖ ಪಡುತ್ತಾರೆ ಮತ್ತು ಅವರ ನೋವನ್ನು ತಮ್ಮ ನೋವೆಂದು ಭಾವಿಸುತ್ತಾರೆ. ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಜನಿಸಿದ ಮಕ್ಕಳಿಗೆ ದಯೆ ಹೆಚ್ಚಾಗಿರುತ್ತದೆ. ಅವರು ಬಹಳ ಸರಳ ಸ್ವಭಾವದವರಾಗಿರುತ್ತಾರೆ. ಪೋಷಕರಿಗೆ ಸಹಾಯ ಮಾಡುತ್ತಾರೆ ಮತ್ತು ಇತರರಿಗೆ ಸಹಾಯ ಮಾಡುವುದರಲ್ಲಿಯೇ ಸಂತೋಷವನ್ನು ಕಾಣುತ್ತಾರೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಹುಟ್ಟಿದ ಮಕ್ಕಳು ದೇವರನ್ನು ಬಹಳವಾಗಿ ನಂಬುತ್ತಾರೆ. ದೈವ ಭಕ್ತಿಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಾರೆ. ಯಾವುದೇ ತಪ್ಪು ಕೆಲಸಗಳನ್ನು ಅವರು ಮಾಡುವುದಿಲ್ಲ. ತಮ್ಮ ಕುಟುಂಬವನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತಾರೆ. ಕೊನೆಯದಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಜನಿಸಿದ ಮಕ್ಕಳು ಇದರ ನೋವನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ ಅವರ ಭಾವನೆಗಳನ್ನು ಬಹಳ ಬೇಗ ಗ್ರಹಿಸುತ್ತಾರೆ. ಅವರ ಆಲೋಚನೆಗಳು ಬಹಳ ಸ್ಥಿರವಾಗಿರುತ್ತವೆ. ಇವರಿಗೆ ದೇಶಭಕ್ತಿಯ ಭಾವನೆಯು ಬಹಳ ಹೆಚ್ಚು. ಮುಖ್ಯವಾಗಿ ಹಿರಿಯರಿಗೆ ಸೇವೆ ಮಾಡುತ್ತಾ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಫ್ರೆಂಡ್ಸ್, ಹಾಗಾದರೆ ಇದಿಷ್ಟು ಯಾವ ತಿಂಗಳಲ್ಲಿ ಹುಟ್ಟಿದರೆ ಎಂತ ಹಣೆ ಬರಹ ಇರುತ್ತದೆ ಎಂಬುದರ ಸಂಕ್ಷಿಪ್ತ ಮಾಹಿತಿಯಾಗಿದೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411855469. ಸೊ ಫ್ರೆಂಡ್ಸ್, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.